ಹಿಮಾಲಯನ್ ಸಿದ್ಧ ಅಕ್ಷರ ಅವರ ಮಾರ್ಗದರ್ಶನದಲ್ಲಿ ಅಕ್ಷರ ಯೋಗ ಕೇಂದ್ರವು ಪುರಂತ ಎಂಬ ಜಾಗತಿಕ ಮಟ್ಟದ ಸುಧಾರಿತ ಯೋಗ ಮತ್ತು ಆಧ್ಯಾತ್ಮಿಕ ವಿಜ್ಞಾನ ಕೇಂದ್ರವನ್ನು ಬೆಂಗಳೂರಿನಲ್ಲಿ ಅಧಿಕೃತವಾಗಿ ಲೋಕಾರ್ಪಣೆ ಮಾಡಿದೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಸಮೀಪ ನಿರ್ಮಾಣವಾಗಿರುವ ಈ ಬೃಹತ್ ಕ್ಯಾಂಪಸ್ ಹಿಮಾಲಯನ್ ಮೂಲದ ಯೋಗ ವಿಜ್ಞಾನವನ್ನು ವಿಶ್ವದೆಲ್ಲೆಡೆ ಪಸರಿಸುವ ಗುರಿಯನ್ನು ಹೊಂದಿದೆ. ಸುಮಾರು 1,65,000 ಚದರ ಅಡಿ ವಿಸ್ತೀರ್ಣದಲ್ಲಿ ತಲೆ ಎತ್ತಿರುವ ಈ ಅತ್ಯಾಧುನಿಕ ಕ್ಯಾಂಪಸ್ ಜಾಗತಿಕ ಮಟ್ಟದಲ್ಲಿ ಹೆಚ್ಚುತ್ತಿರುವ ಯೋಗ ಶಿಕ್ಷಣದ ಬೇಡಿಕೆಯನ್ನು ಪೂರೈಸಲು ಸಜ್ಜಾಗಿದೆ. ಪ್ರತಿ ವರ್ಷ ಬರೋಬ್ಬರಿ 1,00,000 ಯೋಗ ಶಿಕ್ಷಕರಿಗೆ ಅಧಿಕೃತ ಮತ್ತು ವ್ಯವಸ್ಥಿತ ಯೋಗ ಶಿಕ್ಷಣದ ತರಬೇತಿ ನೀಡುವ ಬೃಹತ್ ಗುರಿಯನ್ನು ಪುರಂತ ಹೊಂದಿದೆ. ಹಿಮಾಲಯದ ಯೋಗ ವಿಜ್ಞಾನ ಮತ್ತು ಸಿದ್ಧ ಸಂಪ್ರದಾಯಗಳ ಆಳವಾದ ಅಧ್ಯಯನ, ಅಭ್ಯಾಸ ಮತ್ತು ಸಂಶೋಧನೆಗಳನ್ನು ಒಂದೇ ಸೂರಿನಡಿ ತರುವ ನಿಟ್ಟಿನಲ್ಲಿ ಈ ಕೇಂದ್ರವನ್ನು ಅಭಿವೃದ್ಧಿಪಡಿಸಲಾಗಿದೆ. ಇಲ್ಲಿನ ಸುಧಾರಿತ ಅಭ್ಯಾಸ ಮಾಡ್ಯೂಲ್ಗಳು ಹಾಗೂ ಶಿಕ್ಷಕರ ಶಿಕ್ಷಣ ಕಾರ್ಯಕ್ರಮಗಳು ಸಾಂಪ್ರದಾಯಿಕ ಜ್ಞಾನದ ಅನ್ವಯಿಕ ಅಧ್ಯಯನಕ್ಕೆ ಒತ್ತು ನೀಡಲಿವೆ. ವಿವಿಧ ಯೋಗ ವಿಭಾಗಗಳು ಒಟ್ಟಾಗಿ ಕಾರ್ಯನಿರ್ವಹಿಸಲು ಅನುಕೂಲವಾಗುವಂತೆ ಕ್ಯಾಂಪಸ್ ವಿನ್ಯಾಸಗೊಳಿಸಲಾಗಿದೆ. ಯೋಗ ತರಬೇತಿ, ಧ್ಯಾನ, ಪ್ರಾಣಾಯಾಮ, ಆಯುರ್ವೇದ, ಸಂಶೋಧನೆ ಮತ್ತು ಅಭಿವೃದ್ಧಿ (ಆರ್&ಡಿ) ಹಾಗೂ ವಸತಿಯುತ ಕಲಿಕೆಗೆ ಸುಸಜ್ಜಿತ ಸೌಲಭ್ಯಗಳನ್ನು ಇಲ್ಲಿ ಕಲ್ಪಿಸಲಾಗಿದೆ. ಕೇಂದ್ರದ ಬೃಹತ್ ಪ್ರಮಾಣ ಮತ್ತು ವಿನ್ಯಾಸವು ಯಾವುದೇ ಅಡೆತಡೆಗಳಿಲ್ಲದೆ ದೀರ್ಘಕಾಲೀನ ಅಧ್ಯಯನ ಮತ್ತು ನಿರಂತರ ಅಭ್ಯಾಸಕ್ಕೆ ಬೆಂಬಲ ನೀಡುವ ಉದ್ದೇಶ ಹೊಂದಿದೆ. ಕೇಂದ್ರ ಆಯುಷ್ ಸಚಿವಾಲಯದಿಂದ ಮಾನ್ಯತೆ ಪಡೆದಿರುವ ಅಕ್ಷರ ಯೋಗ ಕೇಂದ್ರದ ಅಡಿಯಲ್ಲಿ ಹಿಮಾಲಯನ್ ಸಿದ್ಧ ಅಕ್ಷರ ಅವರ ನೇರ ಮಾರ್ಗದರ್ಶನದಲ್ಲಿ ಈ ಎಲ್ಲಾ ಶೈಕ್ಷಣಿಕ ಕಾರ್ಯಕ್ರಮಗಳು ನಡೆಯಲಿವೆ. ಶಿಸ್ತುಬದ್ಧ ಕಲಿಕೆ, ಕ್ರಮಬದ್ಧವಾದ ಸ್ಪಷ್ಟತೆ ಹಾಗೂ ಸುರಕ್ಷತೆಗೆ ಇಲ್ಲಿ ವಿಶೇಷ ಆದ್ಯತೆ ನೀಡಲಾಗಿದೆ. ಪುರಂತ ಕೇಂದ್ರದ ಉದ್ಘಾಟನೆ ಕುರಿತು ಹರ್ಷ ವ್ಯಕ್ತಪಡಿಸಿರುವ ಕೇಂದ್ರ ಸರ್ಕಾರದ ಆಯುಷ್ ಮತ್ತು ಆರೋಗ್ಯ ಖಾತೆ ರಾಜ್ಯ ಸಚಿವ ಪ್ರತಾಪ್ ರಾವ್ ಗಣಪತ್ ರಾವ್ ಜಾಧವ್, ಇದೊಂದು ಪ್ರೇರಣಾದಾಯಕ ಉಪಕ್ರಮ ಎಂದು ಬಣ್ಣಿಸಿದ್ದಾರೆ. ಅಡ್ವಾನ್ಸ್ಡ್ ಯೋಗ ಮತ್ತು ಆಧ್ಯಾತ್ಮಿಕ ವಿಜ್ಞಾನಕ್ಕಾಗಿ ಮೀಸಲಾಗಿರುವ ಈ ಕೇಂದ್ರದ ಆರಂಭಕ್ಕಾಗಿ ಅಕ್ಷರ ಯೋಗ ಕೇಂದ್ರ ಹಾಗೂ ಹಿಮಾಲಯನ್ ಸಿದ್ಧ ಅಕ್ಷರ ಅವರಿಗೆ ಶುಭಾಶಯ ತಿಳಿಸಿದ್ದಾರೆ. ಈ ಉಪಕ್ರಮವು ವಿಶ್ವಾದ್ಯಂತ ಯೋಗ ಮತ್ತು ಸಮಗ್ರ ಯೋಗಕ್ಷೇಮದಲ್ಲಿ ಭಾರತದ ನಾಯಕತ್ವವನ್ನು ಮತ್ತಷ್ಟು ಬಲಪಡಿಸಲಿದೆ ಎಂದು ಅವರು ಶ್ಲಾಘಿಸಿದ್ದಾರೆ. ಈ ನೂತನ ಕೇಂದ್ರದ ಕುರಿತು ಮಾತನಾಡಿದ ಹಿಮಾಲಯನ್ ಸಿದ್ಧ ಅಕ್ಷರ, ವ್ಯವಸ್ಥಿತ ಸಾಂಸ್ಥಿಕ ಚೌಕಟ್ಟಿನ ಮೂಲಕ ಹಿಮಾಲಯನ್ ಯೋಗ ಸಂಪ್ರದಾಯಗಳ ಆಳವನ್ನು ಸಂರಕ್ಷಿಸುವ, ಅಧ್ಯಯನ ಮಾಡುವ ಮತ್ತು ಅಭ್ಯಾಸ ಮಾಡುವ ಸ್ಥಳವಾಗಿ ಪುರಂತವನ್ನು ನಿರ್ಮಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಯೋಗವನ್ನು ಆಂತರಿಕ ವಿಕಾಸದ ವಿಜ್ಞಾನವಾಗಿ ಅನ್ವೇಷಿಸಲು ಬಯಸುವ ಜಗತ್ತಿನಾದ್ಯಂತದ ಸಾಧಕರು ಮತ್ತು ಶಿಕ್ಷಕರಿಗೆ ಬೆಂಬಲ ನೀಡುವುದು ತಮ್ಮ ಪ್ರಮುಖ ಉದ್ದೇಶವಾಗಿದೆ ಎಂದು ಅವರು ವಿವರಿಸಿದ್ದಾರೆ. ಹಿಮಾಲಯನ್ ಯೋಗ ಮತ್ತು ಆಧ್ಯಾತ್ಮಿಕ ಜ್ಞಾನದ ವ್ಯವಸ್ಥಿತ ಪ್ರಸರಣಕ್ಕಾಗಿ ಒಂದು ಜಾಗತಿಕ ವೇದಿಕೆಯಾಗಿ ಕಾರ್ಯನಿರ್ವಹಿಸಲು ಈ ಕ್ಯಾಂಪಸ್ ಉದ್ದೇಶಿಸಿದೆ. ವಸತಿ, ತರಬೇತಿ ಕಾರ್ಯಕ್ರಮಗಳು, ಸಾಂಸ್ಥಿಕ ಸಹಯೋಗಗಳು ಮತ್ತು ಅಂತಾರಾಷ್ಟ್ರೀಯ ಭಾಗವಹಿಸುವಿಕೆಯ ಮೂಲಕ ವೈವಿಧ್ಯಮಯ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಸಂದರ್ಭಗಳಲ್ಲಿ ಯೋಗ ವಿಜ್ಞಾನದ ನಿರಂತರ ಅಧ್ಯಯನ ಮತ್ತು ಪ್ರಸರಣಕ್ಕೆ ಕೊಡುಗೆ ನೀಡಲು ಪುರಂತ ಸಜ್ಜಾಗಿದೆ. प्रोजेक्ट की तैयारी हो रही थी, तो आज इसका पूर्ण हो गया, पूर्णता तैयार है. तो योग और आध्यात्म के लिए एक विशेष स्थान तैयार किया गया है. हिमालय किस प्रकार से योग, आसन, प्राणायाम, ध्यान, मुद्रा इन सब का ज्ञान देता है और किस प्रकार से आप इसे अपने जीवन में अच्छे स्वास्थ्य के लिए उपयोग कर पाएँ, वो सब हम यहाँ पर बहुत सरल रूप से उसकी फॉर्मूला तैयार करेंगे. अब फॉर्मूले का अर्थ ये होता है कि मानो पेट की कोई समस्या है तो मोस्टली क्या होता है कि हम सीधे सीधे कपालभाति का अभ्यास करना शुरू कर देते हैं. लेकिन यहाँ पर फिर जो योग का विज्ञान है वो बताता है कि पेट की समस्या है तो उससे पहले आपको यह समझना होगा कि जड़ क्या है, उसका कारण क्या है. तो आपके मनोरोग कई बार आपको पेट की समस्या देते हैं और यही कारण है कि डॉक्टर सब आपको बताते रहते हैं कि कोई समस्या नहीं है, आप बिल्कुल ठीक है, लेकिन आप परेशान हैं. तो सिम्टम होता है लेकिन उसका कारण पता नहीं चलता. ये सब मनोरोग के कारण होता है. उन सबको हम कैसे समझें. और फिर हमारा आयुर्वेद, हमारा जो सिद्धा जो एक ट्रेडिशन रहा वो किस प्रकार से हमें मदद करता है अच्छी हेल्थ के लिए, वो सब भी हम पूर्णता में तैयार करेंगे. यहाँ पर हमने कुछ गाय भी यहाँ रखी है जिससे कि वातावरण और सजीव हो और सकारात्मक हो. भगवान शिव का सानिध्य है, यहाँ पर शिवलिंग की स्थापना की गई है, भगवान जगन्नाथ जी की स्थापना की गई है. और बड़ा विशेष है यहाँ पर एक कार्य कि हम 9 रथ, जो हमारे जगन्नाथ जी के रथ हैं, 9 रथों की जो व्हील हैं वो भी यहाँ पर स्थापित किए गए हैं. तो सारा जो पर्पज़ है हमारा यह है कि यहाँ पर सकारात्मक ऊर्जा उत्पन्न की जाए और जो भी यहाँ पर आए वो उसका लाभ ले पाए. तो आप सब यहाँ पर आए हैं, सभी मीडिया के सभी प्रियजनों के लिए भी बहुत बहुत प्रार्थनाएं और आप सबका भी स्वास्थ्य अच्छा बने रहे, ऐसी भगवान से प्रार्थना है.